ಕೈ ಬಿಡೇನು ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಪ್ರಿಯರೇ, ಸತ್ಯವೇದದಲ್ಲಿ ನಾವು ಈ 1 ತಿಮೋತಿ 3ನೇ ಅಧ್ಯಾಯ 5ನೇ ವಚನ ನಾವು ನೋಡ್ತೀವಿ. ಯಾಕೆ ಅಂತ ನಾವು ನೋಡುವಾಗ ಈ ಮೋಶೆ ಬಗ್ಗೆ ಕೆಲವು ಕಾರ್ಯಗಳನ್ನ ನಾವು ಇಲ್ಲಿ ಕಲಿಯಕ್ಕೆ ಹೋಗ್ತೀವಿ. ಮೋಶೆಗೂ ಮತ್ತೆ ದೇವ ಸೇವಕರು, ಈಗಿನ ದೇವ ಸೇವಕರಾದ ಮುಖ್ಯವಾಗಿ ಸೇವೆ ಮಾಡ್ತಾರಂಥವ್ರಿಗೂ ಇರುವಂತ ವ್ಯತ್ಯಾಸ ಮತ್ತೆ ಏನೇನು ಪಾಠ ಕಲಿಬೇಕು ಅನ್ನೋದನ್ನ ನೋಡೋದಕ್ಕೆ ಈ 1 ತಿಮೋತಿ 3ನೇ ಅಧ್ಯಾಯ 5ನೇ ವಚನ ಈಗ ನಾವು ಸ್ವಲ್ಪ ಡೈವರ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಒಬ್ಬನು ತನ್ನ ಮನೆಯವ್ರನ್ನೇ ಸಂರಕ್ಷಿಸದೆ ಹೋದ್ರೆ ಅವನು ಹೇಗೆ ದೇವರ ಸಭೆಯನ್ನು ನಡೆಸ್ತಾನೆ ಅನ್ನೋದು ಕ್ವಶ್ಚನ್ ಅಲ್ಲಿ. ಈಗ ಅನೇಕ ದೇವ ಸೇವಕರು ಈ ರೀತಿ ತಮ್ಮ ತಮ್ಮ ಪತ್ನಿಯರಿಗೆ ಭಯಪಡುವುದುಂಟು, ಮನೆಯವರನ್ನ ದೇವರಲ್ಲಿ ನಡೆಸುವುದಕ್ಕೆ ಭಯಪಡುತ್ತಿರುವುದು ಸಾವುಂಟು. ಮಕ್ಕಳಿಗೆ ಅನೇಕರು ಸರಿಯಾದ ರೀತಿಯಲ್ಲಿ ವಾಕ್ಯ ಹೇಳಿ ಅವ್ರನ್ನ ತಿದ್ದಕ್ಕೆ ಆಗ್ತಾ ಇಲ್ಲ. ದೇವಸೇವಕರು ಮಾತ್ರವಲ್ಲ, ವಿಶ್ವಾಸಿಗಳಲ್ಲಿ ಅನೇಕರು ತಮ್ಮ ಮಕ್ಕಳಿಗೆ ವಾಕ್ಯದಲ್ಲಿ ಅವ್ರನ್ನ ಕುಡ್ರಿಸಿ ಏನ್ ಹೇಳಕ್ಕಾಗ್ತಾ ಇಲ್ಲ. ಯಾಕೆಂತಂದ್ರೆ ಚಿಕ್ಕ ವಯಸ್ಸಿನಿಂದ ಅವ್ರನ್ನ ವಾಕ್ಯದ ಒಂದು ಬೆಳಕಿನಲ್ಲಿ ದೇವರ ಸನ್ನಿಧಾನದಲ್ಲಿ ಕುಡ್ರಿಸುವಂತ ಒಂದು ಅಭ್ಯಾಸ ಮಾಡದೇ ಇರೋದ್ರಿಂದ ಅವ್ರು ಯಮನಸ್ಥರಾದಾಗ ಕೂತ್ಕೊಳ್ಳಕ್ಕೆ ಇಷ್ಟಪಡೋದಿಲ್ಲ. ಆ ತರ ನಾನು ನೀನು ಇರಬಾರ್ದು ಅನ್ನೋದೇ ಇಲ್ಲಿ ದೇವರು ತಿಳಿಸ್ತಾ ಇದ್ದಾನೆ. ಮೋಶೆಗೂ ಮತ್ತೆ ಮೋಶೆ ಮುಖ್ಯವಾಗಿ ಅವನ ಹೆಂಡತಿಗೆ 40 ವರ್ಷ ಆದ್ರೂ ಪಾಠ ಕಲಿಸಿರ್ಲಿಲ್ಲ. ಅವನ ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡಿದ್ದ. ಅದರಲ್ಲೇ ದೇವರು ಮೋಶೆಯನ್ನ ನನ್ನ ವಾಕ್ಯದ ಪ್ರಕಾರ ನಡೆಗೆ ಹೋದ್ರೆ ನೀನ್ ನನ್ನ ಸೇವೆಯನ್ನ ಮಾಡಕ್ಕಾಗೋದು ಅನ್ನೋದು ಅಲ್ಲಿ ದೇವರು ತಿಳಿಸ್ತಾ ಇದ್ದಿತ್ತು. ಸರಿ, ತಮ್ಮ ಮಕ್ಕಳನ್ನೇ ದೇವರ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಇರುವವರು ಸಭೆಯ ಮಕ್ಕಳನ್ನ ದೇವರಲ್ಲಿ ಹೇಗೆ ನಡೆಸುವರು? ಅದು ನಿಜವಾಗಲೂ ದೇವರ ಮುಂದೆ ಬಹು ಗಂಭೀರವಾದಂತ ಕಾರ್ಯ ಆಗಿತ್ತು. ನಾವು ಎಷ್ಟೇ ಮುಖ್ಯ ವ್ಯಕ್ತಿಗಳಾಗಿರ್ಬೋದು, ಆದ್ರೆ ದೈವಿಕ ತತ್ವಕ್ಕೆ ನಾವು ಅವಿಧೇಯರಾಗಿದ್ದರೆ ದೇವರು ನಮ್ಮನ್ನ ಉಪಯೋಗಿಸೋದಿಲ್ಲ. ಇದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಮೋಶೆ ಇಲ್ಲಿ ಸಾಯುತ್ತಿದ್ದನನ್ನ ಅವನ ಹೆಂಡತಿ ಕಂಡು ಅದಕ್ಕೆ ಭಯಪಟ್ಟು ಕಲ್ಲಿನ ಚೂರಿಯಿಂದ ಮಗನಿಗೆ ಸುನ್ನತಿ ಮಾಡಿಸ್ತಾಳೆ. ಮಾತ್ರವಲ್ಲದೆ ಮೋಶೆಗೆ ಕೋಪದಿಂದ ಹಿಂಗ ಅಂದ್ಬಿಡ್ತಾಳ. ಆದ್ರೂ ನೋಡಿ ಅಲ್ಲಿ ಅವಳಿಗೆ ದೇವರ ವಾಕ್ಯ ಇಷ್ಟ ಇಲ್ಲ. ಅವಳಿಗೆ ಮೋಶೆ, ನೀನ್ ನನಗೆ ರಕ್ತದ ಮೊದಲಿನಿಂದನಾಗಿದ್ದಿ ಎಂದು ಹೇಳಿದಳು. ಮೋಶೆ ಇದರಿಂದ ಒಂದು ಬುದ್ಧಿವಂತಿಕೆ ಕಾರ್ಯವನ್ನ ಮಾಡುತ್ತಾನೆ. ಅಂದ್ರೆ ಇಂಥ ಹೆಂಡತಿ ಸೇವೆಯಲ್ಲಿದ್ರೆ ಖಂಡಿತವಾಗಿ ನನಗೆ ತೊಂದರೆ ಮಾಡ್ತಾಳೆ ಎಂಬುದಾಗಿ ತಿಳಿದು ತನ್ನ ಹೆಂಡತಿಯನ್ನು ತನ್ನ ಮನೆಯಲ್ಲೇ ಇಟ್ಟು ದೇವರ ಸೇವೆಗೆ ಹೋಗ್ತಾನೆ. ಅಂದ್ರೆ ಆ ತರ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲಿ ಆ ತರ ಆಯ್ತು. ನೋಡಿ, ದೇವರು ಇಲ್ಲಿ ಬಹು ಕಠಿಣವಾಗಿರ್ತಾರೆ. ತನ್ನ ಸೇವಕರೊಂದಿಗೆ ನೀನು ಸಾಧಾರಣ ವ್ಯಕ್ತಿಯಾಗಿದ್ದಲ್ಲಿ ಸುಮ್ಮನೆ ಬಿಡ್ತಾರೆ. ಆದ್ರೆ ನೀನು ನಾನು ಮುಖ್ಯ ದೇವರ ಸೇವಕರಾಗಿದ್ದಲ್ಲಿ ದೇವರು ವಿಧೇಯತ್ವವನ್ನ ಹೆಚ್ಚಾಗಿ ನಿನ್ನಲ್ಲಿ ಎದುರು ನೋಡ್ತಾರೆ. ಮುಖ್ಯವಾಗಿ ಇಂಥ ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ದೇವರು ನಿನ್ನಿಂದ ವಿಧೇಯತ್ವವನ್ನ ಎದುರು ನೋಡ್ತಾರೆ. ಸೊ ಚಾಯ್ಸ್ ಸರ್ವೆಂಟ್. ಬೇರೆಯವರು ಕೋಟಿ ರೂಪಾಯಲ್ಲಿ ಒಂದು ವೇಳೆ ಅಪನಂಬಿಕಸ್ಥರಾಗಿದ್ರು ದೇವರು ಅವರನ್ನ ಬಿಟ್ಟು ಬಿಡ್ತಾರೆ. ಆದ್ರೆ ನನ್ನನ್ನ ದೇವರು ಆರಿಸಿಕೊಂಡು ದೇವರ ಸೇವಕರಾಗಿ ಮಾಡಿದ ಮೇಲೆ 1 ರೂಪಾಯಿ ನೀನು ಮತ್ತೊಬ್ಬನಿಗೆ ಹಿಂತಿರುಗಿಸದಿದ್ದಲ್ಲಿ ನಿನ್ನ ಮನಸ್ಸಾಕ್ಷಿ ಚುಚ್ಚುವಂತೆ ದೇವರು ಮಾಡ್ತಾರೆ. ಬೇರೆಯವರು ತಪ್ಪಾದ ಹೇಳಿಕೆಗಳನ್ನ ತಮ್ಮ ವರದಿಯಲ್ಲಿ ಸಲ್ಲಿಸಿದ್ರು ನೀನು ಒಂದು ತಪ್ಪು ವರದಿಯನ್ನ ಸಲ್ಲಿಸಿದಂತೆ ನಿನ್ನ ಮನಸ್ಸಾಕ್ಷಿಯನ್ನ ದೇವರು ಚುಚ್ಚುವಂತೆ ಮಾಡ್ತಾರೆ. ಯಾಕೆ ಕೆಲವರು ಮನಸ್ಸಾಕ್ಷಿ ಚುಚ್ಚುತ್ತದೆ, ಕೆಲವರು ತಪ್ಪು ಮಾಡಿದ್ರು ಮನಸ್ಸಾಕ್ಷಿ ಚುಚ್ಚಲ್ಲ? ಯಾಕಂದ್ರೆ ಮನಸ್ಸಾಕ್ಷಿ ಯಾರ ಮನಸ್ಸಾಕ್ಷಿ ಚುಚ್ಚುತ್ತದೋ ತಪ್ಪು ಮಾಡಿದ್ಮೇಲೆ ದೇವರು ಅವರ ಮೂಲಕ ಏನೋ ಒಂದು ದೊಡ್ಡ ಕಾರ್ಯ ಮಾಡಬೇಕು ಅಂತ ಪ್ಲಾನ್ ಇಟ್ಕೊಂಡಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಹಾಗಾದ್ರೆ ದೇವರು ನಿನ್ನನ್ನ ಈ ರೀತಿ ನೋಡ್ಕೊಳ್ಬೇಕೆಂಬುದಾಗ ಆಸೆ ಪಡ್ತೀವ? ಹಾಗಾದ್ರೆ ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ದೇವರು ನಿನ್ನನ್ನ ಗದರಿಸುವಂತೆ ಅನುಮತಿ ನೀನು ಮಾಡೋರಾಗಿರ್ಬೇಕು. ಆ ರೀತಿ ದೇವರು ನಿನಗೆ ಮನಸ್ಸಾಕ್ಷಿ ಕೊಡ್ಲಿ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡೋಣ.
ಈಗ ಪ್ರಾರ್ಥನೆ ಮಾಡೋಣವಾ? ಒಂದು ವೇಳೆ ಪ್ರಿಯರೇ ನನಗೆ ಮನಸಾಕ್ಷಿಗೆ ಚುಚ್ಚುತ್ತಾ ಇಲ್ಲ ಅಂದರೆ ಹುಷಾರಾಗಿರ್ಬೇಕು, ಬೇಗನೆ ಮಾನಸಾಂತರ ಪಡಬೇಕು. ದೇವರು ನಮ್ಮ ಮನಸಾಕ್ಷಿ ಚುಚ್ಚದೆ ಹೋದ್ರೆ ನಿಜವಾಗಲೂ ನಮ್ಮನ್ನ ದೇವರು ಕೈ ಬಿಟ್ಬಿಟ್ಟಿದಾರೋ ಏನೋ ಎಂಬುದಾಗಿ ತಿಳಿದುಕೊಂಡು ಮಾನಸಾಂತರ ಪಟ್ಟು ದೇವರ ಬಳಿಗೆ ಓಡಿ ಬರೋಣ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ದೇವರು, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ತಂದೆ ಆದರೆ ನಾವು ಏನಕ್ಕೂ ಬಾರದವರು, ನಮ್ಮನ್ನ ಕ್ಷಮಿಸು. ಅನೇಕ ವೇಳೆ ದೇವರೇ ನಾವು ಮನೆಗಳಲ್ಲೂ ಇಷ್ಟ ಬಂದ ರೀತಿಯಲ್ಲಿ ಅನೇಕರನ್ನ ಬಿಟ್ಬಿಡ್ತೀವಿ. ಆ ರೀತಿ ಬಿಡದ ಹಾಗೆ ವಾಕ್ಯದ ಆಧಾರದ ಮೇಲೆ ಕುಟುಂಬಗಳನ್ನು ನಡೆಸುವ ಹಾಗೆ ನಮ್ಮೆಲ್ಲರ ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀರಾ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡಿರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಆಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು ಕೈ ಬಿಡೇನು. ಆ ಮಾತು ಹೇಳಿದ ನನ್ನ
ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ